ಮೇ 1ರಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸಮಾಜದಲ್ಲಿ ಕಾರ್ಮಿಕರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರ ಪರಿಶ್ರಮದಿಂದಲೇ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಇಸ್ಲಾಂ ತಿಳಿಸುತ್ತದೆ. ಹದೀಸ್ಗಳಲ್ಲಿ ಕಾರ್ಮಿಕರ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನ ನೀಡಲಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಾಲಹು ಅಲೈಹಿ ವಸಲ್ಲಂ ಅವರು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದರು. ಅವರು ಹೇಳಿದರು, ಕಾರ್ಮಿಕನ ಬೆವರು ಒಣಗುವ ಮೊದಲು ಅವನಿಗೆ ಅವನ ಕೂಲಿಯನ್ನು ಕೊಡಿ. ಈ ಹದೀಸ್ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ವೇತನ ನೀಡುವ ಮಹತ್ವವನ್ನು ತೋರಿಸುತ್ತದೆ. ಮತ್ತೊಂದು ಹದೀಸ್ನಲ್ಲಿ ನಿಮ್ಮ ಸೇವಕರು ನಿಮ್ಮ ಸಹೋದರರು ಎಂದು ಹೇಳಲಾಗಿದೆ. ಇದರಿಂದ ಕಾರ್ಮಿಕರೊಂದಿಗೆ ದಯೆಯಿಂದ, ಪ್ರೀತಿ ಮತ್ತು ಗೌರವದಿಂದ ವರ್ತಿಸಬೇಕು ಎಂದು ತಿಳಿಯುತ್ತದೆ. ಪ್ರವಾದಿಯವರು ಉಪದೇಶ ಮಾಡುತ್ತಾ ಹೇಳುತ್ತಾರೆ, ಅವರಿಗೆ ಅವರ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸ ಕೊಡಬೇಡಿ. ಇದು ಕಾರ್ಮಿಕರ ಮೇಲೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲು ಸೂಚಿಸುತ್ತದೆ. ಕರುಣೆಯಿಲ್ಲದಂತೆ ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳಬೇಡಿ ಎಂದು ಕುರ್ಆನ್ ಹೇಳುತ್ತದೆ. ಸೂರಹ್ ಅಲ್-ಬಕರಾ 2:188ರಲ್ಲಿ ನೀವು ಅನ್ಯಾಯದಿಂದ ಇನ್ನೊಬ್ಬರ ಹಕ್ಕುಗಳನ್ನು ಕಸಿದುಕೊಳ್ಳಬೇಡಿ ಎಂದು ಹೇಳಿದೆ. ಕುರ್ಆನ್ ತೂಕ ಮತ್ತು ಅಳತೆಯಲ್ಲಿ ನ್ಯಾಯ ಪಾಲಿಸಲು ಹೇಳುತ್ತದೆ. ಇದು ಉದ್ಯೋಗದಲ್ಲಿ ಪ್ರಾಮಾಣಿಕತೆಯ ಅಗತ್ಯತೆಯನ್ನು ತಿಳಿಸುತ್ತದೆ. ಇಸ್ಲಾಂ ಧರ್ಮವು ಕಾರ್ಮಿಕರ ಹಕ್ಕುಗಳನ್ನು ಬಹಳ ಸ್ಪಷ್ಟವಾಗಿ ನಿರ್ಧರಿಸಿದೆ. ನ್ಯಾಯಪೂರ್ಣ ವೇತನ, ಗೌರವಯುತ ನಡೆ, ಸುರಕ್ಷಿತ ಕೆಲಸದ ಪರಿಸರ ಮತ್ತು ವಿಶ್ರಾಂತಿ ನೀಡಲು ತಿಳಿಸುತ್ತದೆ. ಯಾವುದೇ ರೀತಿಯ ಶೋಷಣೆ ಅಥವಾ ಅನ್ಯಾಯವನ್ನು ಇಸ್ಲಾಂ ತೀವ್ರವಾಗಿ ವಿರೋಧಿಸುತ್ತದೆ. ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡುವುದು ಅಥವಾ ಅವರ ಹಕ್ಕುಗಳನ್ನು ಕಸಿದುಕೊಳ್ಳುವುದು ಇಸ್ಲಾಂ ದೊಡ್ಡ ತಪ್ಪು ಎಂದು ಹೇಳುತ್ತದೆ. ಇಸ್ಲಾಂ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಿ ಸಮಾನತೆ ಮತ್ತು ನ್ಯಾಯವನ್ನು ಸ್ಥಾಪಿಸಲು ಮಾರ್ಗದರ್ಶನ ನೀಡುತ್ತವೆ. ಇಸ್ಲಾಂ ಕಾರ್ಮಿಕರನ್ನು ಗೌರವಯುತ ಮಾನವರಂತೆ ನೋಡಬೇಕು ಎಂದು ತಿಳಿಸುತ್ತದೆ.